ಸೌಜನ್ಯ ನಿಗೂಢ ಸಾವಿನ ತನಿಖೆ ನಡೆಸುವಂತೆ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿಗೆ ದೂರು ನೀಡಿದ್ದಾರೆ. ಮಾಧ್ಯಮಗಳ ಕಣ್ತಪ್ಪಿಸಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ನೀಡಿದ್ದಾರೆ. ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ನೀಡಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸೌಜನ್ಯ ಶವ ಎತ್ಕೊಂಡು ಹೋಗಿದ್ದನ್ನ ನೋಡಿರೋದಾಗಿ ಹೇಳಿದ್ದ. ಇದೀಗ ಚಿನ್ನಯ್ಯನ ಹೇಳಿಕೆ ಆಧರಿಸಿ ದೂರು ನೀಡಿರುವ ಕುಸುಮಾವತಿ ಚಿನ್ನಯ್ಯ ಹೇಳಿಕೆ ಬಗ್ಗೆ ವಿಚಾರಣೆ ನಡೆಸುವಂತೆ ಎಸ್ಪಿ ಸೈಮನ್ಗೆ ದೂರು ಸಲ್ಲಿಸಿದ್ದಾರೆ. ಕುಸುಮಾವತಿ ನೀಡಿದ ಅರ್ಜಿ ಬಗ್ಗೆ ಪರಿಶೀಲಿಸುವುದಾಗಿ ಎಸ್ಐಟಿ ಹಿಂಬರಹ ನೀಡಿದೆ. ದೂರಿನ ಅಂಶಗಳ ಬಗ್ಗೆ ತನಿಖೆ ವೇಳೆ ಪರಿಗಣಿಸುವುದಾಗಿ ಹೇಳಿದೆ. ಧರ್ಮಸ್ಥಳಕ್ಕೆ ತೆರಳಿದ್ದಾಗ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ದೂರಿದ್ದ ಸುಜಾತಾ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು 3 ದಿನಗಳಿಂದಲೂ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಮೊದಲ ದಿನ ಅನನ್ಯ ಭಟ್ ನಾಪತ್ತೆ ಕಥೆ ನಿಜವೆಂದು ವಾದಿಸಿದ್ದ ಸುಜಾತಾ ಭಟ್ ಮುಂದೆ ಎಸ್ಐಟಿ ಅಧಿಕಾರಿಗಳು ತಾವು ಸಂಗ್ರಹಿಸಿದ್ದ ಸಾಕ್ಷ್ಯಗಳನ್ನ ಮುಂದಿಟ್ಟಿದ್ದಾರೆ. ಹಂತ ಹಂತವಾಗಿ ಎಲ್ಲ ಸಾಕ್ಷ್ಯಗಳನ್ನ ಮುಂದಿಟ್ಟಾಗ ಸತ್ಯವನ್ನ ಒಪ್ಪಿಕೊಂಡ ಸುಜಾತಾ ಭಟ್ ಕೊನೆಗೆ ಇದೆಲ್ಲವನ್ನು ಮಾಡಿದ್ದು ಜಮೀನಿಗಾಗಿ ಎಂದಿದ್ದಾರೆ. ಸಂದರ್ಶನದಲ್ಲಿ ಧರ್ಮಸ್ಥಳ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ವಿರುದ್ಧ ಸುಜಾತಾ ಭಟ್ ಆರೋಪ ಮಾಡಿದ್ರು. 2024ರ ಏಪ್ರಿಲ್ನಲ್ಲಿ ಯೂಟ್ಯೂಬ್ನಲ್ಲಿ ಸಂದರ್ಶನ ಅಪ್ಲೋಡ್ ಮಾಡಲಾಗಿತ್ತು. ಆದ್ರೆ ಊಹಿಸಿದಷ್ಟು ವಿವಾದ ಆಗಿರಲಿಲ್ಲ. ಕೊನೆಯದಾಗಿ ಮತ್ತೊಂದು ಪ್ಲಾನ್ ಮಾಡಿದ್ದ ಸುಜಾತಾ ಭಟ್ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಎಂಡಿ ಸಮೀರ್ ಸಹಾಯದಿಂದ ದೂರು ಕೊಡೋದಕ್ಕೆ ಪ್ಲಾನ್ ಮಾಡಿದ್ರು. ಅದರ ಭಾಗವಾಗಿ ಜುಲೈ ತಿಂಗಳಲ್ಲಿ ಸುಜಾತಾ ಭಟ್ ದೂರು ನೀಡಿದ್ರು. ಇದೀಗ ಎಸ್ಐಟಿ ಮುಂದೆ ಸತ್ಯವನ್ನ ಒಪ್ಪಿಕೊಂಡಿರುವ ಸುಜಾತಾ ಭಟ್ ತಾನು ಮಾಡಿದ್ದೆಲ್ಲ ಉಡುಪಿ ಜಿಲ್ಲೆ ಪರೀಕಾ ಬಳಿಯ ಜಮೀನಿಗಾಗಿ ಅಂತ ಒಪ್ಪಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಸುಜಾತಾ ಭಟ್ ಕಣ್ಣೀರು ಹಾಕಿದ್ದಾರೆ. ಸುಜಾತಾ ಭಟ್ರ ಕೌಟುಂಬಿಕ ಕಲಹ, ಮನಸ್ತಾಪಗಳ ಬಗ್ಗೆ ಪಿಎಸ್ಐ ಗುಣಪಾಲ್ ಪ್ರಶ್ನೆಗಳನ್ನಿಟ್ಟಿದ್ದಾರೆ. ಈ ವೇಳೆ ಸುಜಾತಾ ಹೇಳಿದ ಕುಟುಂಬದ ಕಥೆ, ದೂರು, ಆರೋಪ ಕೇಳಿ ಎಸ್ಐಟಿ ಅಧಿಕಾರಿಗಳು ಸುಸ್ತಾಗಿದ್ದಾರೆ. ಸುಜಾತಾ ಭಟ್ ಬಳಿ ಸೂಕ್ತ ದಾಖಲೆಗಳನ್ನ ಕೇಳಿದ್ದಾರೆ. ಈ ವೇಳೆ ದಾಖಲೆ ಇಲ್ಲದೆ ಪೆಚ್ಚುಮೋರೆ ಹಾಕಿಕೊಳ್ತಿದ್ದ ಸುಜಾತಾ ಭಟ್ ಚಿಕ್ಕಪ್ಪ ಚಿಕ್ಕನಾರಾಯಣ ಉಪಾಧ್ಯಾಯ ಮೇಲೆ ಕೋಪಗೊಂಡಿದ್ದಾರೆ. ನಮಗೆ ಜಮೀನು ಬೇಕಿತ್ತು ಅಂತ ಕಣ್ಣೀರಿಟ್ಟಿದ್ದಾರೆ. ಇತ್ತ ಸುಜಾತಾ ಭಟ್ರಿಂದ ಮಹೇಶ್ ತಿಮರೋಡಿ ಅಂತರ ಕಾಯ್ದುಕೊಂಡಿದ್ದಾರೆ. ಈ ಹಿಂದೆ ತಿಮರೋಡಿ ಮನೆಯಲ್ಲೇ ಉಳಿದುಕೊಂಡಿದ್ದ ಸುಜಾತಾ ಭಟ್ ಕಳೆದ 2 ದಿನಗಳಿಂದ ಉಜಿರೆಯ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದಾರೆ. ಅಲ್ಲಿಂದಲೇ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ವಕೀಲರ ಸಮ್ಮುಖದಲ್ಲಿ ವಿಚಾರಣೆ ನಡೆಸ್ತಾ ಇತ್ತು. 16 ಗಂಟೆಗೂ ಹೆಚ್ಚು ಕಾಲ ಚಿನ್ನಯ್ಯನನ್ನ ಎಸ್ಐಟಿ ವಿಚಾರಣೆ ನಡೆಸಿದೆ. 16 ಗಂಟೆ ವಿಚಾರಣೆ ವೇಳೆಯೂ ಓರ್ವ ವಕೀಲರು ಸ್ಥಳದಲ್ಲೇ ಇರ್ತಾ ಇದ್ರು. ಇದೀಗ ಸಿಎನ್ ಚಿನ್ನಯ್ಯ ಎಸ್ಐಟಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಚಿನ್ನಯ್ಯ ತಪ್ಪೊಪ್ಪಿಗೆ ಬಳಿಕ ಕೇಸ್ನಲ್ಲಿ 10 ಬಿಎನ್ಎಸ್ ಕೇಸ್ ದಾಖಲಿಸಲಾಗಿದೆ. ವಿಚಾರಣೆ ವೇಳೆ ಹಾಜರಿರ್ತಿದ್ದ ವಕೀಲರನ್ನೇ ಎಸ್ಐಟಿ ಸಾಕ್ಷಿಯನ್ನಾಗಿಸಿದೆ. ಮುಂದಿನ ದಿನಗಳಲ್ಲಿ ವಕೀಲರು ಕೋರ್ಟ್ನಲ್ಲೂ ಸಾಕ್ಷಿಯಾಗಲಿದ್ದಾರೆ. ಇನ್ನು ಚಿನ್ನಯ್ಯ ಕೇಸ್ನ ಎಫ್ಐಆರ್, ಪ್ರಕರಣ ಸೇರ್ಪಡೆ ಸೇರಿದಂತೆ ಇತರೆ ಮಾಹಿತಿಯನ್ನ ಗೌಪ್ಯವಾಗಿಡುವುದಕ್ಕೆ ಎಸ್ಐಟಿ ಕೋರ್ಟ್ಗೆ ಅರ್ಜಿ ಹಾಕಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಎಸ್ಐಟಿ ಕೇಸ್ನ ಮಾಹಿತಿ ಗೌಪ್ಯವಾಗಿಡುವುದಕ್ಕೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳದ ಮೇಲೆ ಲೂಟಿ ಮಾಡಿ ಸಂಪತ್ತು ಲೂಟಿಗೆ ಸರ್ಕಾರ ಪ್ಲಾನ್ ಮಾಡಿದೆ. ಇದಕ್ಕಾಗಿ ನಗರ ನಕ್ಸಲರನ್ನ ತಂದು ಬಿಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಹಿಂದೂ ಧಾರ್ಮಿಕ ಭಾವನೆ ಮೇಲೆ ಟೋಲ್ ಕಿಟ್ ಪಡೆದು ಈ ದಾಳಿ ನಡೆಸಲಾಗಿದೆ. ಟೋಲ್ ಕಿಟ್ ಪಡೆದ ಎಡಪಂಥೀಯರಿಗೆ ಕಾಂಗ್ರೆಸ್ ಸಹಾಯ ಮಾಡ್ತಿದೆ. ರಾಜ್ಯ ಸರ್ಕಾರದಲ್ಲಿದ್ದವರೇ ಷಡ್ಯಂತ್ರದ ಭಾಗವಾಗಿದ್ದಾರೆ ಅಂತ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋಂಥ ಸಂಪತ್ತು ಎಲ್ಲ ಲೂಟಿ ಮಾಡುವಂಥ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ನಡೆದಂಥ ಟೂಲ್ ಕಿಟ್ಟದ ಮೂಲಕ ಪ್ರಾಯೋಜಿತ ದಾಳಿ ಇದು. ಟೂಲ್ ಕಿಟ್ ಎಲ್ಲಿ ಮಾಡಿ ಅಂತ ಅವ್ರು ಹೇಳ್ಬೇಕೀಗ. ಎಸ್ಐಟಿ ಮಾಡ್ಯಾರಲ್ಲ, ಎಸ್ಐಟಿ ಕೆಲಸ ಏನು ಮತ್ತೆ? ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತನಾಡಿದ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಕರಣದ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ದುಷ್ಟಶಕ್ತಿಗಳಿವೆ ಎಂದಿದ್ದಾರೆ. ಅಲ್ಲದೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾವು ಎನ್ಐಎ ಅಥವಾ ಹೆಚ್ಚಿನ ತನಿಖೆ ಸಿಬಿಐ ಮತ್ತೊಂದು ತನಿಖೆ ಆಗ್ಬೇಕು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಮಸ್ತ ಹಿಂದೂಗಳ ಭಾವನೆನೂ ಕೂಡ ಇದೇ ಇರುವಂಥದ್ದು. ಎಸ್ಐಟಿ ತನಿಖೆ ಮಾಡಿಕೊಳ್ಳಿ, ಆದರೆ ಈ ದುಷ್ಟಶಕ್ತಿಗಳ ಹಿಂದೆ ಇರ್ತಕ್ಕಂಥ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಏನು ಕೆಲವು ದುಷ್ಟಶಕ್ತಿಗಳಿದ್ದಾವೆ ಅವರನ್ನ ನೀವು ಹೊರ ತರಬೇಕಾಗಿದೆ. ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಸರ್ಕಾರ ನಡೆದುಕೊಂಡ ರೀತಿ ಸರಿಯಿಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ
ಈ ಸರ್ಕಾರ ನಡ್ಕೊಂಡಂತ ರೀತಿ ಏನಿದೆ ನಿಜಕ್ಕೂ ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿಯ ಏನು ಒಂದು ಶಿಕ್ಷೆ ಆಗಬೇಕು, ಆ ಶಿಕ್ಷೆಯನ್ನ ಮಂಜುನಾಥ ಸ್ವಾಮಿ ಕೊಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಏನಲ್ಲ ಅಂದಿದ್ದ ಡಿಸಿಎಂ ಡಿಕೆ ತಮ್ಮ ಹೇಳಿಕೆಯನ್ನ ಕೂಡಲೇ ಹಿಂಪಡಿಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಉದ್ದಟತನದ ಹೇಳಿಕೆ ನೀಡಿದ್ದಾರೆ. ಧಾರ್ಮಿಕ ಸ್ಥಳಗಳು ಯಾರಪ್ಪನ ಆಸ್ತಿಯಲ್ಲ ಅನ್ನೋದು ಉದ್ದಟತನ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ, ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು. ನೀವು ಯಾರನ್ನೋ ಖುಷಿ ಪಡಿಸೋದಕ್ಕೆ, ಗಾಂಧಿ ಕುಟುಂಬದವ್ರನ್ನ ಖುಷಿ ಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆ ಉದ್ದಟತನ ಇದೆಯಲ್ಲ, ಉದ್ದಟತನ ಬೇಡ. ಇಲ್ಲಿ ಬಾನು ಮುಸ್ತಾಕ್ ಅವ್ರ ಮುಖಾಂತರ ಮೆರವಣಿಗೆ ಮಾಡಿಸ್ತಕ್ಕಂಥ ಪೂಜೆ ಪ್ರಾರಂಭೋತ್ಸವ ಮಾಡೋದು ಬೇರೆ. ಇವರು ಹಿಂದೂ ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಅವರು ಉದ್ದಟತನ. ಸಾಹಿತಿ ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆ ಮಾಡುವ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿದೆ. ಈ ಸಂಬಂಧ ಪ್ರತಿಕ್ರಿಯಿಸಿರುವ ಸಚಿವ ಎಂಬಿ ಪಾಟೀಲ್, ಜಾತಿ ಧರ್ಮದ ಮಧ್ಯೆ ಬಾನು ಮುಷ್ತಾಕ್ ಅವರನ್ನ ಯಾಕೆ ತರ್ತೀರಾ ಅಂತ ಕಿಡಿಕಾರಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ನೀವು ಜಾತಿ ಧರ್ಮದ ಮಧ್ಯೆ ಆಯಿತು ಸಹ ಒಂದು ಎಲ್ಲವನ್ನು ಒಯ್ದಲ್ಲಿ ಹಸ್ತಿರಲ್ಲ, ಸರಿಯಾದದ್ದಲ್ಲ. ಬೇರೆ ಬಿಜೆಪಿ ಬಹುಶಃ ಬೇರೆ ಏನೂ ಇಶ್ಯೂಸ್ ಇಲ್ಲ ಕಾಣ್ತದೆ. ಬಾನು ಮುಷ್ತಾಕ್ ಮುಸ್ಲಿಂ ಎಂಬ ಕಾರಣಕ್ಕೆ ಬಿಜೆಪಿಯವರು ವಿರೋಧಿಸ್ತಾ ಇದ್ದಾರೆ. ಆದ್ರೆ ಬಾನು ಮುಷ್ತಾಕ್ ಮುಸ್ಲಿಂ ಪದ್ಧತಿಗಳ ವಿರುದ್ಧವೂ ಬರೆದಿದ್ದಾರೆ ಅಂತ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನ ದಸರಾ ಬೆಳವಣಿಗೆ ಬಗ್ಗೆ ಪ್ರಮೋದಾದೇವಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳಿಗೆ ಸೇರಿಲ್ಲ ಎಂಬಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಮತ್ತು ತಪ್ಪಿಸಬಹುದಾದವು ಅಂದಿದ್ದಾರೆ. ಈ ವರ್ಷ ಸರ್ಕಾರ ನಡೆಸಲು ಉದ್ದೇಶಿಸಿರುವ ದಸರಾ ಆಚರಣೆಗಳು ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಮೇಲಿರುವ ಪವಿತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ರಾಜಕೀಯವೂ ನಡೀತಾ ಇರೋದ್ರಿಂದ ತೀವ್ರ ಬೇಸರದಿಂದ ನಾನಿದನ್ನ ಬರೀತಾ ಇದ್ದೇನೆ. ಈ ವರ್ಷದ ನಾಡಹಬ್ಬ ಉದ್ಘಾಟನೆಗೆ ಆಹ್ವಾನಿಸಲಾದ ಗಣ್ಯರ ಆಯ್ಕೆಯು ಸಂಘರ್ಷದ ಅಭಿಪ್ರಾಯಗಳಿಗೆ ಕಾರಣವಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳಿಗೆ ಸೇರಿಲ್ಲ ಎಂಬಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಮತ್ತು ತಪ್ಪಿಸಬಹುದು. ಅದು ಹಿಂದೂ ದೇವಸ್ಥಾನವಲ್ಲದಿದ್ದರೆ ಅದನ್ನ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ತರುತ್ತಿರಲಿಲ್ಲ. ಸರ್ಕಾರವು ಆಯೋಜಿಸಿರುವಂತಹ ಆಚರಣೆಗಳು ಧಾರ್ಮಿಕ ಸ್ವರೂಪದ್ದಾಗಿಲ್ಲ. ಆದರೆ ನಾವು ಧಾರ್ಮಿಕ ಆಚರಣೆಗಳನ್ನ ಖಾಸಗಿಯಾಗಿ ಆಚರಿಸುತ್ತಲೇ ಇರುತ್ತೇವೆ. ಸರ್ಕಾರ ಕೂಡ ಸಾಂಸ್ಕೃತಿಕ ಆಚರಣೆಗಳನ್ನ ಅರಮನೆಯ ಮುಂದೆ ಆಯೋಜಿಸುತ್ತೆ. ಎರಡು ಆಚರಣೆಯಿಂದ ಗೊಂದಲ ಆಗದಿರಲಿ ಎಂದು ಪ್ರತ್ಯೇಕ ಸಮಯ ನಿಗದಿ ಮಾಡಲಾಗಿದೆ. ಬರದ ನಾಡು ಬೀದರ್ನಲ್ಲಿ ಬುಧವಾರ ರಾತ್ರಿ ಭಾರೀ ಮಳೆಯಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿದಬಂದಗಿ ಗ್ರಾಮದ ಶಾಲಾ ಆವರಣ ಜಲಾವೃತಗೊಂಡಿದೆ. ಔರಾದ್ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ವರುಣನ ಅಬ್ಬರಕ್ಕೆ ಚೊಂಡಿ ಮುಖೇಡ್ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ನೀರು ಹರಿತಾ ಇರುವುದರಿಂದ ಸದ್ಯಕ್ಕೆ ಸಂಚಾರ ಬಂದ್ ಮಾಡಲಾಗಿದೆ. ಇನ್ನು ಭಾಲ್ಕಿ ತಾಲೂಕಿನ ಇಂಚೋರು ಸೇತುವೆ ಮೇಲೆ ನೀರು ಧುಮ್ಮಿಕ್ಕಿ ಹರಿತಾ ಇದ್ರೂ ಯುವಕರು ತಮ್ಮ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಸೇತುವೆ ಮೇಲೆ ಕುಳಿತು ಪುಂಡಾಟ ಮೆರೆದಿದ್ದಾರೆ. ಕಲಬುರಗಿಯಲ್ಲೂ ಮಳೆಯಿಂದ ಜನಜೀವನವೇ ಅಲ್ಲೋಲ ಕಲ್ಲೋಲವಾಗಿದೆ. ಜೇವರ್ಗಿ, ಚಿಂಚೋಳಿ ಮತ್ತು ಅಫ್ಜಲ್ಪುರ ಪಟ್ಟಣದಲ್ಲಿ ನಿರಂತರ ಮಳೆಯಾಗ್ತಿದೆ. ಜೇವರ್ಗಿಯಲ್ಲಿ ಮಳೆ ನೀರು ಮನೆಗೆ ನುಗ್ಗಿದ್ದು ನಿವಾಸಿಗಳು ಹೈರಾಣಾಗಿದ್ದಾರೆ. ಮಳೆರಾಯನ ಅಬ್ಬರಕ್ಕೆ ಚಿತ್ತಾಪುರ ತಾಲೂಕಿನ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಹಳಕಟ್ಟಿ ಹಳ್ಳ ಉಕ್ಕಿ ಹರಿಯುತ್ತಿದ್ದು ದರ್ಗಾದ ಎದುರು ರಾಶಿ ಮಾಡಿ ಹಾಕಿದ್ದ ಹೆಸರು ಕಾಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಏಕಾಏಕಿ ಸುರಿದ ಧಾರಾಕಾರ ಮಳೆಗೆ ಬಡವರ ಬದುಕು ಮೂರಪಟ್ಟೆಯಾಗಿದೆ. ಜೇವರ್ಗಿ ಪಟ್ಟಣದಲ್ಲಿ ಒಂದೇ ಮಳೆಗೆ ನೂರಾರು ಕುಟುಂಬ ಬೀದಿಗೆ ಬಿದ್ದಿದೆ. ನೂರಾರು ಅಂಗಡಿಗಳು ನೀರು ಪಾಲಾಗಿವೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು, ಇಲ್ಲಿರ್ತಕ್ಕಂಥ ಮೊಬೈಲ್ ರಿಪೇರಿ ಶಾಪ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಮತ್ತು ಇನ್ನಿತರ ಏನು ಕಮರ್ಷಿಯಲ್ ಶಾಪ್ಗಳಿದ್ದಾವೆ ಅವೆಲ್ಲವೂ ಕೂಡ ಸದ್ಯ ಮುಳುಗಡೆ ಆಗಿರ್ತಕ್ಕಂಥದ್ದು. ಇಡೀ ಏನು ಹೋಟೆಲ್ ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಸದ್ಯ ಮೊಳಕಾಲುದ್ದು ನೀರು
ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯನ ಅಬ್ಬರ ಜೋರಾಗಿದೆ. ಮಳೆ ಅಬ್ಬರಕ್ಕೆ ಕುಮಟಾ ತಾಲೂಕಿನ ಬರ್ಗಿ ಗ್ರಾಮದ ರಸ್ತೆಗಳಲ್ಲಿ ನೀರು ತುಂಬಿದೆ. ಕೊಡಗಿನಲ್ಲೂ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ಇನ್ನು ಮಡಿಕೇರಿ ವಿರಾಜಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ಮಣ್ಣು ಕುಸಿದಿದ್ದು ವಾಹನ ಸವಾರರು ಜೀವ ಭಯದಲ್ಲೇ ಸಂಚರಿಸುವಂತಾಗಿದೆ. ಕನ್ನಡದ ನಂಬರ್ 1 ಆಂಕರ್ ಅನುಶ್ರೀ ಕೊನೆಗೂ ಬಾಳ ಬಂಧನಕ್ಕೆ ಕಾಲಿಟ್ಟಿದ್ದಾರೆ. ಗುರುವಾರ ಬೆಳಗ್ಗೆ ಕನಕಪುರ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ಅನು ತಮ್ಮ ಬಹುಕಾಲದ ಗೆಳೆಯನ ಜೊತೆ ಸಪ್ತಪದಿ ತುಳಿದಿದ್ದಾರೆ. ತುಳು ಸಂಪ್ರದಾಯ ಮೂಲದ ಅನು ಕೂರ್ಗ್ ಮೂಲದ ರೋಷನ್ ರಾಮಮೂರ್ತಿಯವರನ್ನ ವರಿಸಿದ್ದಾರೆ. 10:56ಕ್ಕೆ ಅನು ಮಾಂಗಲ್ಯಧಾರಣೆಯಾಗಿದ್ದು ತಾಳಿ ಕಟ್ಟುವ ವೇಳೆ ಅನು ಭಾವುಕರಾಗಿದ್ರು. ಈ ವೇಳೆ ಪತಿ ರೋಷನ್ ಅನುಗೆ ಸಿಹಿ ಮುತ್ತು ನೀಡಿ ಸಂತೈಸಿದ್ದಾರೆ. ಮಾತಿನ ಮಲ್ಲಿ ಅನು ಮದುವೆಗೆ ಶಿವಣ್ಣ, ಗೀತಕ್ಕ, ತಾರಾ, ತರುಣ್ ಸೇರಿ ಬೆಳ್ಳಿತೆರೆ ಕಿರುತೆರೆಯ ತಾರೆಯರು ಬಂದು ಹಾರೈಸಿದ್ದಾರೆ. ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಅನುಶ್ರೀ ಮೊದಲ ಬಾರಿಗೆ ತಮ್ಮ ಪ್ರೀತಿ ಗುಟ್ಟು ಬಿಚ್ಚಿಟ್ಟಿದ್ದಾರೆ. ತಮ್ಮಿಬ್ಬರದ್ದು ಸಿಂಪಲ್ ಲವ್ ಸ್ಟೋರಿ ಅಂದಿದ್ದಾರೆ. ಇಟ್ಸ್ ಸಿಂಪಲ್ ಲವ್ ಸ್ಟೋರಿ. ನಾವಿಬ್ರು ಫ್ರೆಂಡ್ಸ್ ಆದ್ವಿ, ಕಾಫಿ ಕುಡಿದ್ವಿ, ನಂಗೆ ಅವ್ರು ಇಷ್ಟ ಆದ್ರು, ಅವ್ರಿಗೆ ನಾನು ಇಷ್ಟ. ಬಿಹಾರದಲ್ಲಿ ಚುನಾವಣೆ ಕಾವು ಜೋರಾಗ್ತಿದ್ದಂತೆ ಉಗ್ರರ ಕರಿನೆರಳಿನ ಭೀತಿ ಶುರುವಾಗಿದೆ. ಪಾಕಿಸ್ತಾನದಿಂದ 3 ಶಂಕಿತ ಉಗ್ರರು ಬಿಹಾರಕ್ಕೆ ನುಸುಳಿರೋ ಶಂಕೆ ಹಿನ್ನೆಲೆ ರಾಜ್ಯದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಗುಪ್ತಚರ ಇಲಾಖೆ ಉಗ್ರರ ಫೋಟೋಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಮಾಹಿತಿ ನೀಡಿದವರಿಗೆ 50,000 ರೂಪಾಯಿ ಬಹುಮಾನವನ್ನ ಘೋಷಿಸಲಾಗಿದೆ. ಮುಂಬೈನ ಜನಪ್ರಿಯ ಗಣೇಶ ಲಾಲ್ ಬಾಗ್ ಚಾ ರಾಜ. ಈ ವರ್ಷದ ಲಾಲ್ ಬಾಗ್ ಚಾ ರಾಜ ಗಣೇಶ ಚತುರ್ಥಿ ಉತ್ಸವದ ಮೊದಲ ದಿನದ ದೇಣಿಗೆಯ ಎಣಿಕೆ ಪ್ರಾರಂಭವಾಗಿದೆ. ಒಂದೇ ದಿನದಲ್ಲಿ 3 ಪೆಟ್ಟಿಗೆ ದೇಣಿಗೆ ಸಂಗ್ರಹವಾಗಿದ್ದು ಒಟ್ಟು 80 ಮಂದಿ ಎಣಿಕೆ ಮಾಡ್ತಿದ್ದಾರೆ. ಮಹಾಕುಂಭದ ವೇಳೆ ರುದ್ರಾಕ್ಷಿ ಮಾರುತ್ತಿದ್ದ ಸೆಳೆವ ಕಂಗಳ ಸುಂದರ ಯುವತಿ ಮೊನಾಲಿಸಾ ಬಾಲಿವುಡ್ ಬಳಿಕ ಇದೀಗ ದಕ್ಷಿಣಕ್ಕೂ ಕಾಲಿಟ್ಟಿದ್ದಾಳೆ. ಮೊನಾಲಿಸಾಗೆ ಮಾಲಿವುಡ್ನಲ್ಲಿ ಬಿಗ್ ಆಫರ್ ಸಿಕ್ಕಿದೆ. ಪಿ ಬಿನು ನಿರ್ದೇಶನದ ನಾಗಮ್ಮ ಹೆಸರಿನ ಸಿನಿಮಾದಲ್ಲಿ ಮೊನಾಲಿಸಾ ನಟಿಸುತ್ತಿದ್ದಾರೆ.